ನಮಸ್ಕಾರ. ನೀವು ಇಂಗ್ಲೀಷ್ ಕಲಿತಾ ಇದ್ದೀರಿ ಅಂದರೆ ಅಥವಾ ನಿಮಗೆ ಆಲ್ರೆಡಿ ಇಂಗ್ಲೀಷ್ ಬರ್ತದೆ ಅಂತ ಹೇಳಿದರೆ ನಿಮಗೆ ಪ್ರೊನೌನ್ಸ್ ಬಗ್ಗೆ ಕೇಳಿದ್ದೀರಿ ಮತ್ತು ಅದರ ನಾಲೆಡ್ಜ್ ನಿಮಗೆ ಇರ್ಬೋದು. ಪ್ರೊನೌನ್ಸ್ ಗೊತ್ತುಂಟು, ಅದರ ಅರ್ಥ ಗೊತ್ತುಂಟು, ಯೂಸೇಜ್ ಗೊತ್ತುಂಟು. ಆದರೆ ಆ ಪ್ರೊನೌನ್ಸ್ ದ ಪವರ್ ಆಫ್ ಪ್ರೊನೌನ್ಸ್ ಸಾಮಾನ್ಯ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ಸಿಡೆಂಟ್ ಇಲ್ಲ ನೋಡಿ. ಒಂದು ಫ್ಯಾಮಿಲಿ ನ್ಯೂಲಿ ಮ್ಯಾರಿಡ್ ಕಪಲ್, ಹೆಂಡತಿ ಗಂಡನ ಮನೆಗೆ ಬಂದು, ಈ ಮನೆಯಲ್ಲಿ ನಾನೇ ಯಜಮಾನಿ, ನನಗೆ ಮೊದಲ ಸ್ಥಾನ ಸಿಗಬೇಕು. ಗಂಡನಿಗೆ ಸಿಟ್ಟು ಬಂತು, ಈ ಮನೆಗೆ ನಾನು ಮೊದಲು, ಇಲ್ಲಿ ಹುಟ್ಟಿ ಬೆಳೆದವ ನಾನು, ಮತ್ತು ನಿನ್ನನ್ನು ಮದುವೆಯಾಗಿ ಕರ್ಕೊಂಡು ಬಂದವ ನಾನು. ಇಲ್ಲ, ಈ ಮನೆಯ ನಿಭಾಯಿಸೋಳು ನಾನು, ಎಲ್ಲ ಕಷ್ಟವನ್ನು ಅನುಭವಿಸೋಳು ನಾನು ಮೊದಲು. ಕಡೆ ಗಂಡ ಹೇಳ್ದ, ನಿನಗೆ ಪ್ರೊನೌನ್ಸ್ ಗೊತ್ತುಂಟ ಮರೈತಿ ಇಂಗ್ಲೀಷ್ನಲ್ಲಿ? ಅವ ಹೆಂಡತಿ ಹೇಳಿದ, ಪ್ರೊನೌನ್ಸ್ ತಕ್ಕೊಂಡು ನಾ ಎಂತ ಮಾಡೋದು, ಸಂಸಾರ ಮಾಡಲಿಕ್ಕೆ ಪ್ರೊನೌನ್ಸ್ ಹೇಗೆ ಹೆಲ್ಪ್ ಆಗ್ತದೆ, ಸುಮ್ಮನೆ ಇರಿ. ಹಾಗೆ ಗಂಡ ಹೇಳಿದ, ಪ್ರೊನೌನ್ಸ್ ಬಗ್ಗೆ ತಿಳಿದಿದ್ರೆ ನೀನು ಹೀಗೆ ಮಾಡ್ತಿರ್ಲಿಲ್ಲ, ಸಂಸಾರ ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದೆ. ಹೆಂಡತಿ ಹೇಳಿದ, ಪ್ರೊನೌನ್ಸ್ಗೂ ಸಂಸಾರಕ್ಕೆ ಎಂಥ ಸಂಬಂಧ ಮಾರ, ಸುಮ್ಮನೆ ಇರಿ. ಕಡೆ ಗಂಡ ಹೇಳಿದರು, ಐ ಆಮ್ ದ ಫಸ್ಟ್ ಪರ್ಸನ್, ಯು ದ ಸೆಕೆಂಡ್ಸ್, ಅಂದರೆ ಯು ಸೆಕೆಂಡ್ ಪರ್ಸನ್. ನಾವು 1 ವರ್ಷ ಸರಿಯಾಗಿದ್ದರೆ ಉಂಟಲ್ಲ ಒಟ್ಟಿಗೆ, 1 ವರ್ಷ ನಂತರ ಒಂದು ಬೇಬಿ ಬಿಡ್ತದೆ, ಅದು ಇಟ್ ಆಗ್ತದೆ. ಇಟ್ ಅಂದರೆ ಥರ್ಡ್ ಪರ್ಸನ್, ನಮಗೆ ಸಂಬಂಧ ಇಲ್ಲ. ಆಗ ನೀವು ಹೇಳ್ಬೋದು ಇಟ್ ಈಸ್ ಮೈ ಬೇಬಿ ಅಂತ ಹೇಳ್ಬೋದು. ಗಂಡು ಮಗು ಆದರೆ ಹೀ ಅಂತ ಯೂಸ್ ಮಾಡಬೇಕಾಗ್ತದೆ, ಹೀ ಈಸ್ ಮೈ ಸನ್ ಅಂತ ಹೇಳ್ಬೋದು. ಅದು ಫೀಮೇಲ್ ಆದರೆ ಶಿ ಈಸ್ ಮೈ ಡಾಟರ್ ಅಂತ ಹೇಳ್ಬೋದು. ಒಂದಕ್ಕಿಂತ ಜಾಸ್ತಿ ಆಯಿತಾ, ದೇ ಅಂತ ಹೇಳೋದು, ದೇ ಆರ್ ಅವರ್ ಚಿಲ್ಡ್ರನ್ ಅಂತ ಹೇಳಿಗಾಗ್ತದೆ. ಅದು ನಮ್ಮ ಮಕ್ಕಳಾಗಿದ್ದರೆ ನಮ್ಮೊಟ್ಟಿಗೆ ಇರ್ತಾರೆ. ಆಗ ಐ, ಯು, ಹಿ, ಶಿ, ಇಟ್ ಯಾವುದಿಲ್ಲ. ನಾವು ಆಗೋದು ಆವಾಗ ವಿ. ನಾವೊಂದು ಫ್ಯಾಮಿಲಿಯಲ್ಲಿ ನಾವೆಲ್ಲ ಒಟ್ಟಾಗಿರುವಾಗ ವಿ ಅಂತ ಹೇಳಬೇಕು. ಐ, ಯು ಎಲ್ಲ ಬರಬೇಕು. ಹಿ, ಶಿ ಯಾಕಂತ ನಾವು ಅವರಿಗೆ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ದೇ ಅಂತ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬೇರೆಯವರು ಬಂದರು ನಮ್ಮ ಫ್ಯಾಮಿಲಿಗೆ, ವಿ ಆರ್ ದ ಫ್ಯಾಮಿಲಿ, ಅದು ಸೋಲಿಡ್ ಫ್ಯಾಮಿಲಿ ಆಗೋದು. ವಿ ಅಂದಾಗಲೇ ಯಾವ ಫ್ಯಾಮಿಲಿ ಕೂಡ ಚೆಂದ ನಡೆಯೋದು, ಬರೀ ಫ್ಯಾಮಿಲಿ ಅಲ್ಲ. ಒಂದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ವಿ ಆರ್ ಟೀಚರ್ಸ್ ಅಂದರೆ ಸ್ಕೂಲ್ ಚೆಂದ ನಡೆಯೋದು. ಒಂದು ಆಫೀಸ್ ತಗೊಳ್ಳಿ, ವಿ ಆರ್ ದ ಸ್ಟಾಫ್ ಅಂದಾಗಲೇ ಆಫೀಸ್ ಚೆಂದ ನಡೆಯೋದು. ಅಷ್ಟೇ ಅಲ್ಲ, ಯಾವುದೊಂದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿ, ವಿ ಆರ್ ಅಂದರೆ ಎಲೆಕ್ಟೆಡ್ ಬಾಡೀಸ್ ಎಲ್ಲ ಸೇರಿಕೊಂಡು ವಿ ಆರ್ ದ ಗೌರ್ಮೆಂಟ್ ಅಂತ ಹೇಳಿದರೆ ಮಾತ್ರ ಗೌರ್ಮೆಂಟ್ ಚೆಂದ ನಡೆಯುತ್ತೆ. ಅಷ್ಟೇ ಅಲ್ಲ, ಒಂದು ದೇಶ ತಗೊಳ್ಳಿ, ಒಂದು ದೇಶದಲ್ಲಿ ನಾನು, ನೀನು, ಐ, ಯು, ಹಿ, ಶಿ ಅದನ್ನು ಆರ್ಗ್ಯುಮೆಂಟ್ ಬಿಟ್ಟು ವಿ ಆರ್ ದ ಗೌರ್ಮೆಂಟ್, ವಿ ಆರ್ ದ ನೇಷನ್, ವಿ ಆರ್ ದ ಕಂಟ್ರಿ, ಆಗ ಮಾತ್ರ ಯೂನಿಟಿ, ಸಾಲಿಡ್ಯಾರಿಟಿ, ಸಾಲಿಡಿಟಿ ಎಲ್ಲ ಬರೋದು. ಎಲ್ಲಿವರೆಗೆ ನಾವು ವಿ ಅಂತೇವೆ ಅಲ್ಲಿವರೆಗೆ ಸ್ಟ್ರೆಂತ್, ಎಲ್ಲಿವರೆಗೆ ನಾವು ಯು, ಐ, ಹಿ, ಶಿ ಯಾಕೆ ಅಂತ ಹೇಳ್ತೇವೆ ಅಲ್ಲಿವರೆಗೆ ವೀಕ್ನೆಸ್ ಆಗ್ತದೆ. ಸೊ ವಿ ಆರ್ ದ ಫ್ಯಾಮಿಲಿ, ವಿ ಆರ್ ದ ಸ್ಕೂಲ್, ವಿ ಆರ್ ದ ಆಫೀಸ್, ವಿ ಆರ್ ದ ಗೌರ್ಮೆಂಟ್, ವಿ ಆರ್ ದ ಕಂಟ್ರಿ. That is the power of pronouns.